ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಕಾಟೇರಮ್ಮ ದೇವಿ ದೇವಾಲಯದಲ್ಲಿ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಲಕ್ಷಾಂತರ ಜನ ಭಕ್ತಾದಿಗಳು ಆಗಮಿಸಿ ಗರ್ಭಗುಡಿ ಪ್ರವೇಶ ಮಾಡಿ ದೇವಿಯ ಪಾದವನ್ನು ಮುಟ್ಟಿ ತಮ್ಮ ಹರಕೆಗಳನ್ನು ಕಟ್ಟಿಕೊಂಡರೆ ಕೆಲವರು ತಮ್ಮ ಹರಕೆಗಳನ್ನು ಈಡೇರಿಸಿಕೊಂಡು ಹೋಗಿದ್ದಾರೆ. ಹೌದು, ಹೊಸಕೋಟೆ ತಾಲೂಕಿನ ಉಪ್ಪಾರಹಳ್ಳಿ ಆಲಪ್ಪನಹಳ್ಳಿ ಮಧ್ಯಭಾಗದಲ್ಲಿರುವ ಶ್ರೀಶಕ್ತಿ ಕಾಟೇರಮ್ಮ ದೇವಾಲಯದಲ್ಲಿ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಲಕ್ಷಾಂತರ ಜನ ಭಕ್ತರು ಆಗಮಿಸಿ ನೂಕುನುಗ್ಗಲಿನಲ್ಲಿ ಗರ್ಭಗುಡಿ ಪ್ರವೇಶಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಇನ್ನು ದೇವಾಲಯದ ಕುರಿತು ಹಾಗೂ ಇಲ್ಲಿನ ಶಕ್ತಿ ದೇವತೆಯ ಕುರಿತು ಮಹಿಳೆಯರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಆಗುತ್ತೆ ಮತ್ತೆ ವಾರ ತೆಂಗಿನಕಾಯಿ ಕಟ್ಟೋದು, ಬಲಿ ಕೊಡೋದೆಲ್ಲ ಇರುತ್ತೆ. ನಾವೇನು ಅನ್ಕೊಂಡ್ರೂ ಆಗುತ್ತೆ. ಬಟ್ ತಿಂಗಳಿಗೊಂದ್ಸತಿ ಬರ್ತೀವಲ್ಲ, ನಾವೇನು ಅನ್ಕೊಂತೀವಿ ಅದು ನಡೀತಾ ಇದೆ. ನಾವು ಬೂದ್ಗೇರಿ ಹತ್ರ ಇರೋ ಬನ್ಮಂಗಲದಿಂದ ಬರ್ತಾ ಇದೀವಿ. ನಾವು ನನಗೊಂದು ಅರಕೆ ಇತ್ತು, ಅದಾಗಿದೆ. ನಾನು ಇಲ್ಲಿ 9 ವಾರ ಬಂದಿದ್ದೀನಿ. ಈಗ ಬರಬೇಕು ಅಂತ ಮನಸ್ಸಲ್ಲಿತ್ತು, ಬಟ್ ಆ ತಾಯಿನೇ ಕರ್ಸ್ಕೊಂಡಿದ್ದಾಳೆ. ಇಲ್ಲಿ ನೀವೇನು ಅನ್ಕೊಂಡ್ರು ಆಗುತ್ತೆ, ಬಟ್ ತುಂಬ ಸತ್ಯ ಇದೆ. ಬಂದು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ನಾವು ದೊಡ್ಡ ಬಂಸಂದ್ರ ಮತಿಕೆರೆಯಿಂದ ಬಂದಿರೋದು. ಮತಿಕೆರೆಯಿಂದ ನಾವು 3ನೇ ವಾರ ಬರ್ತಾ ಇದ್ದೀವಿ. ನಾವೇನು ಅಂದ್ಕೊಂಡಿದ್ದೀವೋ ಅಮ್ಮ ನೆರವೇರಿಸಿದ್ದಾಳೆ. ನಮ್ಗೆ ಒಳ್ಳೇದು ಆಗಿದೆ. ಇದು 3ನೇ ವಾರಕ್ಕೆ ನಮಗೆ ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ನೆರವೇರಿಸ್ಕೊಟ್ಟಿದ್ದಾಳೆ. 9 ಇಲ್ಲ, ತುಂಬ ಶಕ್ತಿ ಇದೆ ಅಮ್ಮನಿಗೆ. ತುಂಬ ಶಕ್ತಿ ಇದೆ. ಅಮ್ಮ ಏನು ಅಂದ್ಕೊಳ್ತಾಳೆ ನೆರವೇರಿಸ್ಕೊಟ್ಟೆ ಕೊಡ್ತಾಳೆ. ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ ಇವತ್ತು, ಅದಕ್ಕೋಸ್ಕರ ಇವತ್ತು ತುಂಬ ಜನ ಬಿಡ್ತಾ ಇದ್ದಾರೆ. ಹೋಗಿ ಬಂದಿದ್ದೀವಿ. 9 ತಿಂಗಳು ಅಮಾವಾಸ್ಯೆಗೆ ಬರಬೇಕು ಅಂತ ನಾವು ಬೇಡ್ಕೊಂಡಿದ್ದು. ಆ ಅಮ್ಮ ನಾವು 3ನೇ ತಿಂಗಳಿಗೆ ಅಮಾವಾಸ್ಯೆಗೆ ನಮ್ಗೆ ನೆರವೇರಿಸ್ಕೊಟ್ಟಿದ್ದಾಳೆ. ಅಮ್ಮ ಆ 3ನೇ ತಿಂಗಳಿಗೆ ನಮಗೆ ನೆರವೇರಿಸ್ಕೊಟ್ಲು. ನಮ್ಗೆ ತುಂಬ ಸಂತೋಷ. ನಮಗೆ ತುಂಬ ಮಹಿಮೆ ಇದೆ, ತುಂಬ ಶಕ್ತಿ ಇದೆ ಅಮ್ಮನಿಗೆ. ಆ ಅಮ್ಮನಿಗೆ ನಂಬಿದವ್ರು ಯಾರು ಕೈ ಬಿಡೋದಿಲ್ಲ. ನನ್ನ ಹೆಸರು ಅಮರಾವತಿ ಅಂತ. ನಾವು ದೊಡ್ಡ ಬಂಸದಿಂದ ಬಂದಿದ್ದೀವಿ. ಪರವಾಗಿಲ್ಲ ಸರ್, ನಮ್ಗೆ 2ನೇ ವಾರ ಇದು ಬರೋದು ಚೆನ್ನಾಗಿ ಆಗಿದೆ. ನಮಗೆ ನೆರವೇ ಇದೆ. 2ನೇ ಸತಿ ಬರ್ತಾ ಇದ್ದೀನಿ. ನಾವು ಅಂದ್ಕೊಂಡಿರೋದು ನಡೀತಾ ಇದೆ. ಹೋಗಿದ್ದೀವಿ. ಆಯ್ತು ಸರ್. ತುಂಬ ಖುಷಿ ಅನಿಸ್ತಾ ಇದೆ ಸರ್, ತುಂಬ ಖುಷಿ ಅನಿಸ್ತಾ ಇದೆ. ಎಲ್ಲರೂ ಬರಬೇಕಾಯಿತು. ಎಲ್ಲ ಅವ್ರು ಯಾವ ನೆನ್ಸ್ಕೊಂಡಿದ್ರು ಅದು ನಡೆಯಾಗುತ್ತೆ. ಒಟ್ಟಾರೆ ಉಪ್ಪಾರಹಳ್ಳಿ ಕಾಟೇರಮ್ಮ ದೇವಾಲಯದಲ್ಲಿ ತಮ್ಮ ಎಲ್ಲಾ ಹರಕೆಗಳಿಗೂ ಮುಕ್ತಿ ಸಿಗಲಿದ್ದು, ಎಲ್ಲಿನ ಪವಾಡಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ.